ಸಿಎಂ ಸಿದ್ದರಾಮಯ್ಯ ಆಪ್ತ ಬಣದಿಂದ ಮಿಡ್ ನೈಟ್ ಮೀಟಿಂಗ್ ಬಗ್ಗೆ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಪ್ರತಿಕ್ರಿಯಿಸಿದ್ದಾರೆ. ಯಾವ ಮೀಟಿಂಗೂ ಹೋಗಿಲ್ಲ, ಯಾರನ್ನೂ ಮೀಟ್ ಆಗಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ನಿನ್ನೆ ತಡರಾತ್ರಿ ಸಿಎಂ ಸಭೆ ನಡೆಸಿದ್ದು, ಈ ಸಭೆಗೆ ಸಚಿವರಾದ ಎಂಬಿ ಪಾಟೀಲ್, ದಿನೇಶ್ ಗುಂಡೂರಾವ್, ಎಚ್ ಸಿ ಮಹಾದೇವಪ್ಪ ಮತ್ತು ಪರಮೇಶ್ವರ್ ಭಾಗಿಯಾದ್ರು ಅಂತ ಸುದ್ದಿಯಾದ ಬೆನ್ನಲ್ಲೇ ಪರಮೇಶ್ವರ್ ಈ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಇಲ್ಲಪ್ಪ, ನನಗೇನು ಗೊತ್ತಿಲ್ಲ, ನಾನು ಮೀಟ್ ಮಾಡಿಲ್ಲ. ಯಾವ ಶಾಂಗ್ರಿಲಾ ಹೋಟೆಲ್ಗೂ ಹೋಗಿಲ್ಲ. ನಾನು ಮೊನ್ನೆ ಶಾಂಗ್ರಿಲಾ ಹೋಟೆಲಿಗೆ ಹೋಗಿದ್ದು ಇದು ಫೆಡರೇಷನ್ ಆಫ್ ಇಂಟರ್ನ್ಯಾಷನಲ್ ಬಾಸ್ಕೆಟ್ಬಾಲ್ ಅಸೋಸಿಯೇಷನ್ ಅವ್ರದ್ದು ಕಾರ್ಯಕ್ರಮಕ್ಕೆ ಕರೆದಿದ್ರು, ಹೋಗಿದ್ದೆ. ಅದು ಬಿಟ್ಟರೆ ನನಗೆ ಯಾವ ಮಿಡ್ ನೈಟ್. ಇನ್ನು ನವೆಂಬರ್ ಕ್ರಾಂತಿ ಕಾಂಗ್ರೆಸ್ನಲ್ಲಿ ತಲ್ಲಣ ಸೃಷ್ಟಿಸಿದೆ. ಸಂಪುಟ ಪುನರ್ರಚನೆಗೂ ಮುನ್ನವೇ ಸಚಿವ ಸ್ಥಾನಕ್ಕಾಗಿ ಲಾಬಿ ಶುರುವಾಗಿದೆ. ನಾನು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಇದ್ದೀನಿ, ನನಗೂ ಅವಕಾಶ ಸಿಗಬಹುದು ಅನ್ನೋ ನಿರೀಕ್ಷೆ ಇದೆ ಅಂತ ಮೈಸೂರಿನಲ್ಲಿ ತನ್ವೀರ್ ಸೇಠ್ ಹೇಳಿದ್ದಾರೆ. ಸಂಪುಟ ಪುನಾರಚನೆ ಬಗ್ಗೆ ಅಷ್ಟೇ ಪಕ್ಷದೊಳಗೆ ಚಿಂತನೆ ನಡೆದಿದೆ. ಈ ತಿಂಗಳ ಅಂತ್ಯದಲ್ಲಿ ಸಂಪುಟ ಪುನಾರಚನೆ ಆಗಬಹುದು. ನಾಯಕತ್ವ ಬದಲಾವಣೆ ಬಗೆಗಿನ ಮಾತುಕತೆ ವಿಚಾರವನ್ನ ಹೈಕಮಾಂಡ್ ಶಾಸಕರಿಗೆ ಹೇಳಿಲ್ಲ. ಯಾರು ಕೂಡ ನಾಯಕತ್ವ ಬದಲಾವಣೆಯ ಬಗ್ಗೆ ಮಾತನಾಡಬಾರದು ಅಂತ ಹೈಕಮಾಂಡ್ ಸ್ಪಷ್ಟವಾಗಿ ಹೇಳಿದೆ ಅಂತ ತನ್ವೀರ್ ಸೇಠ್ ಹೇಳಿದ್ದಾರೆ. ಪುನರ್ರಚನೆ ಆಗುವಂತಹ ವಿದ್ಯಮಾನಗಳು ಎಲ್ಲೋ ಒಂದು ಕಡೆಗೆ ಸ್ವತಃ ಮುಖ್ಯಮಂತ್ರಿಗಳ ಕಚೇರಿಯಿಂದನೇ ಬಂದಿದೆ ಅಂತ ಹೇಳುವಂಥದ್ದಿದೆ. ಅಂಥದ್ದಾದಂತಹ ಸಂದರ್ಭದಲ್ಲಿ ಯಾರು ಅರ್ಹರಿದ್ದಾರೆ, ಯಾರು ತಾಳ್ಮೆಯಿಂದ ಈ ಸರ್ಕಾರದ ಜೊತೆಗೆ ನಿಂತಿದ್ದಾರೆ ಅಂಥವ್ರಿಗೆ ಅವಕಾಶಗಳು ಸಿಕ್ಕುತ್ತೆ ಅನ್ನೋ ವಿಶ್ವಾಸ ಇದೆ. ಆಡಳಿತ ಪಕ್ಷದಲ್ಲಿ ಆಯ್ಕೆ ಆದಂತಹ ದಿನದಿಂದನೂ ಅಧಿಕಾರ ದೊರೆತಂತಹ ಸಂದರ್ಭದಲ್ಲಿ ಸೇವೆ ಮಾಡುವಂಥದ್ದು ಸಿದ್ಧ ಇದ್ದೇನೆ ಅನ್ನೋದನ್ನು ನಾನು ಸಾರಿ ಹೇಳಿದ್ದೇನೆ. ರಾಜಕೀಯವಾಗಿ ನಾನು ಸನ್ಯಾಸಿ ಅಲ್ಲ. ಹಾಗಾಗಿ ಅವಕಾಶ ಬರುವಂಥದ್ದು ಕಾಯ್ತೇನೆ ಅನ್ನೋದು ನಾನು ಹೇಳಿದ್ದೀನಿ. ಇವತ್ತು ನಾನು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಅಂತ ಶಾಸಕ ಮಂತರ್ಗೌಡ ಹೇಳಿದ್ದಾರೆ. ಮಡಿಕೇರಿಯಲ್ಲಿ ಮಾತನಾಡಿದ ಶಾಸಕ, ಪಕ್ಷ ಕೊಟ್ಟಂತಹ ಜವಾಬ್ದಾರಿಯನ್ನ ನಿಭಾಯಿಸ್ತೀನಿ ಅಂತ ಮಂತರ್ಗೌಡ ಹೇಳಿದ್ದಾರೆ. ಸದ್ಯ ನಾನು ಶಾಸಕನಾಗಿದ್ದೀನಿ, ಕೆಲಸವನ್ನ ನಿಭಾಯಿಸ್ತೀನಿ. ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೋ ಅದೇ ಅಂತಿಮ. ಹೈಕಮಾಂಡ್ ನೀಡುವ ಜವಾಬ್ದಾರಿಯನ್ನ ನಿಭಾಯಿಸ್ತೀನಿ. ನಾವು ಯಾರು ಏನೇ ಹೇಳಿದ್ರು ಹೈಕಮಾಂಡ್ ನಿರ್ಧಾರವೇ ಅಂತಿಮ ಅಂತ ಶಾಸಕ ಮಂತರ್ಗೌಡ ಹೇಳಿದ್ದಾರೆ. ಪಾರ್ಟಿ ಜವಾಬ್ದಾರಿ ಕೊಟ್ಟಂತ ಸಂದರ್ಭದಲ್ಲಿ ನಾವು ಮಾಡ್ತೀವಿ. ಈಗ ನಮ್ಮ ಕ್ಷೇತ್ರದ ಮತದಾರರು ಪ್ಲಸ್ ಪಾರ್ಟಿ ವತಿಯಿಂದ ನಮ್ಮ ಒಂದು ಶಾಸಕರಾಗಿದ್ದೀವಿ. ಶಾಸಕರ ಕೆಲಸ ಏನಾಗಬೇಕು ಅಂತ ಶತಗತ ನಾವು ಅದಕ್ಕೋಸ್ಕರ ಎಲ್ಲರಿಗೂ ಏನು ಅಂತಾನೆ ಜಿಲ್ಲೆಗೆ ಒಂದು ಅವಕಾಶ ಬೇಕು. ಆ ವಿಚಾರದಲ್ಲಿ ನಮಗೆ ಒಂದು ಕೊಡಿ ಅಂತ ನಾವು ಕೇಳ್ತೀವಿ. ನಮಗೆ ಕೊಡ್ತವ್ರೆ, ಯಾರಿಗೂ ಕೊಡ್ತಾರಲ್ಲ, ಜಿಲ್ಲೆ ಲೆಕ್ಕಕ್ಕೆ ಒಂದು ಕೊಡಿ ಅಂತ ನಾವು ಕೇಳ್ತೀವಿ. ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಫೈನಲ್ಲು. ಮಂತರ್ ಹೇಳಿದ್ರು ಕೇಳ್ತಾರೋ ಇಲ್ಲೋ ಗೊತ್ತಿಲ್ಲ, ಇನ್ನೊಬ್ರು ಹೇಳ್ತಾರೋ ಗೊತ್ತಿಲ್ಲ. ಬಟ್ ಲೆಟ್ ಅಸ್ ಹೈಕಮಾಂಡ್ ಅಂತ ನಾವೇನು ಅವ್ರಿಗೆ ಗೌರವ ಕೊಡ್ತಾ ಇದ್ದೀವಿ. ಅಂದರೆ ಎಲ್ಲ ರೀತಿಯಲ್ಲಿ ಎಲ್ಲ ಪಾರ್ಟಿಯವರು ಹೈಕಮಾಂಡ್ ತೀರ್ಮಾನ ಮಾಡೋಂಥ ಸಂದರ್ಭ ವಾಟ್ ಎವರ್ ದ ಹೈಕಮಾಂಡ್ ಡಿಸೈಡ್ಸ್ ವಿ ಆರ್ ವಿತ್. ನವೆಂಬರ್ ಕ್ರಾಂತಿ ಕಿಚ್ಚು ಜೋರಾಗ್ತಾ ಇದ್ದಂತೆ ಸಚಿವಾಕಾಂಕ್ಷಿಗಳಿಂದ ಲಾಬಿ ಶುರುವಾಗಿದೆ. ಈಗಾಗಲೇ ಕೆಲ ಸಚಿವರ ಸ್ಥಾನ ಭದ್ರಪಡಿಸಿಕೊಳ್ಳೋದಕ್ಕೆ ಸಚಿವರು ದೆಹಲಿ ದಂಡಯಾತ್ರೆಯನ್ನ ಮಾಡಿದ್ರು. ಸಚಿವ ಸ್ಥಾನದ ಲಾಬಿಗೆ ಬಿ ನಾಗೇಂದ್ರ ದೆಹಲಿಗೆ ಬಂದಿದ್ದಾರೆ. ವರಿಷ್ಠರನ್ನ ಭೇಟಿಯಾಗಿ ಸಚಿವ ಸ್ಥಾನ ನೀಡುವಂತೆ ಮನವಿಯನ್ನ ಮಾಡಲಿದ್ದಾರೆ. ಸಂಪುಟ ವಿಸ್ತರಣೆಯಾದಾಗ ನಾಗೇಂದ್ರಗೆ ಸ್ಥಾನ ನೀಡ್ತೀವಿ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ರು. ಬಳ್ಳಾರಿಯಲ್ಲಿ ಪತ್ನಿ ಪರ ಸಂಸದ ತುಕಾರಾಂ ಲಾಬಿಯನ್ನು ಶುರು ಮಾಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.